ದಿಸ್ ಪಾಯಿಂಟ್ ವಿತಿನ್ 10-15 ಮಿನಿಟ್ಸಲ್ಲಿ ನಿಮಗೆ ನೋವು ಮೋರ್ ದೆನ್ 50% ಕಡಿಮೆ ಆಗೋದನ್ನ ನೀವು ನೋಡ್ತೀವಿ. ನೀವು ಜಸ್ಟ್ ಬ್ಲ್ಯಾಕ್ ಕಿಡ್ನಿ ಶೇಪಲ್ಲಿ ಬ್ಲ್ಯಾಕ್ ಆಗಿಬಿಟ್ಟು ಈ ಲಂಬರ್ ರಿಫ್ಲೆಕ್ಸ್ಗೆ ಈ ತರ ಬ್ಲ್ಯಾಕ್ ಹಾಕಿದ್ರೆ ಸೊಂಟದ ಭಾಗ ಸ್ಟ್ರಾಂಗ್ ಆಗುತ್ತೆ. ಈ ಗೆರೆ ಎಳೆದಾಗ ಅಲ್ಲಿ ಏನೇನು ಕರೆಕ್ಷನ್ ಬೇಕೋ ಬಾಡಿ ತನಿಗೆ ತಾನೇ ಮಾಡ್ಕೊಳ್ಳುತ್ತೆ. ಕಲರ್ ಥೆರಪಿನಲ್ಲಿ ಸುಮಾರು ಸಾವಿರಾರು ಪೇಷಂಟ್ಗಳು 100% ವಾಸಿಯಾಗಿರೋದನ್ನ ನೀವು ನಮ್ಮ ಕ್ಲಿನಿಕಲ್ಲಿ ನೋಡ್ಬೋದು. ಕೂತು ಕೆಲಸ ಮಾಡಿ ಹೊಟ್ಟೆ ಬಂದಿದೆ, ಜೊತೆಗೆ ಸೊಂಟ ಪೇನ್ ಕೂಡ ಆಗೋಗ್ಬಿಟ್ಟಿದೆ. ಸೊಂಟ ನೋವು ಅಂದರೆ ಸಯಾಟಿಕಾ ಪೇನ್ ಅಂತ ಹೇಳ್ತಾರೆ. ಅದು ಡ್ರೈವರ್ಗಳಿಗಾಗಿರ್ಬೋದು, ಕೂತ್ಕೊಂಡು ಕೆಲಸ ಮಾಡೋರಿಗೆ ಆಗಿರ್ಬೋದು, ಅಥವಾ ಸಿಕ್ಕಾಪಟ್ಟೆ ವೆಯ್ಟನ್ನು ಅವರು ಪುಷಪ್ ಮಾಡೋದ್ರಿಂದ ಆಗಿರ್ಬೋದು. ಅಂದರೆ ಈಗ ಮೂಟೆ ಹೊರೋರು ಕೆಲವೊಂದು ಸಲ ಇದಕ್ಕಿದಂಗೆ ಬ್ಯಾಕ್ ಪೇನ್ ಆಗಿಬಿಡುತ್ತೆ. ಆ ಟೈಮಿಗೆ ಗೊತ್ತಾಗಲ್ಲ, ನೆಕ್ಸ್ಟು ಅದು ಗೊತ್ತಾಗುತ್ತೆ ಸಯಾಟಿಕಾ ಅಂತ. ಅಂಥವ್ರಿಗೇನಾದರೂ ಬಣ್ಣ ಚಿಕಿತ್ಸೆಯಲ್ಲಿ ಏನಾದರೂ ಪರಿಹಾರ ಇದೆಯಾ? ಈ ಸ್ಕೆಚ್ ಪೆನ್ನು ಅವ್ರಿಗೇನಾದರೂ ಪರಿಹಾರ ಕೊಡುತ್ತಾ? ಡಾಕ್ಟರ್ ಬಸವರಾಜ್ ಇದ್ದಾರೆ, ಮಾತಾಡಿಸ್ತೀವಿ. ಬಸವರಾಜ್ ಅವರೇ ನಮಸ್ತೆ. ನಮಸ್ಕಾರ. ಸೊ ಸಯಾಟಿಕಾ ಪೇನ್ ತುಂಬ ಜನಕ್ಕೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಬರ್ತದೆ. ಅದು ಕೂತ್ಕೊಂಡು ಕೆಲಸ ಮಾಡೋರಿಗೂ ಬರುತ್ತೆ, ಹಾರ್ಡಾಗಿ ಕೆಲಸ ಮಾಡೋರು ಕೂಡ ಬರ್ತದೆ. ಹೆಣ್ಮಕ್ಳು ಕೂಡ ಈ ಸಮಸ್ಯೆ ತುಂಬ ಇದೆ. ಇವರಿಗೆ ಬರಬೇಕು ಅವ್ರಿಗೆ ಬರಬೇಕಂತೇನಿಲ್ಲ. ಫೈನಲಿ ದಟ್ ಲಂಬರ್ ಏರಿಯಾ L4, L5, S1 ಆ ಏರಿಯಾನ ಗವರ್ನ್ ಮಾಡೋದು ಯುರಿನರಿ ಬ್ಲಾಡರ್ ಆ್ಯಂಡ್ ಕಿಡ್ನಿ ಮೆರಿಡಿಯನ್. ಓಕೆ. ಸೊ ನಿಮ್ಮ ದೇಹದಲ್ಲಿ ಆ ಎರಡು ಮೆರಿಡಿಯನ್ ಡಿಸ್ಟರ್ಬ್ ಆದಾಗ ಪೇನ್ ಆಗುತ್ತೆ. ಸೊ ಇಮಿಡಿಯೇಟ್ ಆಗಿ ನಿಮ್ಗೆ ಆ ಥರ ಪೇನ್ ಸ್ಲಿಪ್ ಡಿಸ್ಕ್ ಆಗಿರ್ಬೋದು, ಕಂಪ್ರೆಷನ್ ಆಗಿರ್ಬೋದು, ನರ್ವ್ ಪಿಂಚಿಂಗ್ ಇರ್ಬೋದು. ಬಟ್ ಯಾವುದೇ ಥರ ಸರ್ಜರಿ ಇಲ್ಲದೆ, ಯಾವುದೇ ಸ್ಕ್ಯಾನಿಂಗ್ ಇಲ್ಲದೆ ಕಲರ್ ಥೆರಪಿನಲ್ಲಿ ಸುಮಾರು ಸಾವಿರಾರು ಪೇಷಂಟ್ಗಳು 100% ವಾಸಿಯಾಗಿರೋದನ್ನ ನೀವು ನಮ್ಮ ಕ್ಲಿನಿಕಲ್ಲಿ ನೋಡ್ಬೋದು. ಫಸ್ಟ್ ಬಿಲೀವ್ ಯುವರ್ ಬಾಡಿ, ನಿಮ್ಮ ದೇಹನ ನಂಬಿ. ಸೊ ಅದು ಸ್ಲಿಪ್ ಆಗಿಬಿಟ್ಟಿದೆ, ಕಂಪ್ರೆಷನ್ ಆಗಿಬಿಟ್ಟಿದೆ, ಅದನ್ನು ನೀವು ಹೆಂಗೆ ಸರಿ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಾರೆ. ನಾವೇನು ಸರಿ ಮಾಡೋದೇನು ಬೇಡ, ಜಸ್ಟ್ ಬಾಡಿಗೆ ಎನರ್ಜಿ ಕೊಡಿ, ಅದೇ ಸರಿ ಮಾಡ್ಕೊಳ್ಳುತ್ತೆ. ಕರೆಕ್ಟ್, ಅಲ್ಲಿಗೆ ಎನರ್ಜಿ ಕೊಡಿ ಅಷ್ಟೇ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಸಯಾಟಿಕಾ ಪಾಯಿಂಟ್, ಅಕ್ಯುಪ್ರೆಷರ್ ಪಾಯಿಂಟ್, ದಿಸ್ ಪಾಯಿಂಟ್. ಓಕೆ, ನಿಮ್ಗೆ ಯಾವಾಗ ನೋವು ಬಂದ್ರೂ ಜಸ್ಟ್ ಮಸಾಜ್ ದಿಸ್ ಏರಿಯಾ, ದಿಸ್ ಪಾಯಿಂಟ್. ವಿತಿನ್ 10-15 ಮಿನಿಟ್ಸಲ್ಲಿ ನಿಮಗೆ ನೋವು ಮೋರ್ ದೆನ್ 50% ಕಡಿಮೆ ಆಗೋದನ್ನ ನೀವು ನೋಡ್ತೀರಾ. ಹೌದಾ? ಅಷ್ಟೇ ಸಿಂಪಲ್, ಒಂದೇ ಅಕ್ಯುಪ್ರೆಷರ್ ಪಾಯಿಂಟ್. ಅರೆ ಹಾಂ, ಯು ಫೀಲ್ ಕಂಫರ್ಟಬಲ್. ಖರ್ಚಿಲ್ಲ, ಕಷ್ಟ ಇಲ್ಲ, ಏನಿಲ್ಲ. ನಾರ್ಮಲಿ ಆ ಮೆಂಟಲ್ ಸ್ಟ್ರೆಸ್ ಇರೋರಿಗೆ, ಮತ್ತು ತುಂಬ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡೋರಿಗೆ, ಟ್ರಾವೆಲ್ ರೈಡ್ ಮಾಡೋರಿಗೆ ಆಗುತ್ತೆ. ಸೊ ಅಲ್ಲಿರೋ ಸೆಲ್ಸ್ನ ರಿಜುನೇಟ್ ಮಾಡೋದಕ್ಕೆ ನೀವು ಜಸ್ಟ್ ಬ್ಲ್ಯಾಕ್ ಕಿಡ್ನಿ ಶೇಪಲ್ಲಿ ಬ್ಲ್ಯಾಕ್ ಆಗಿಬಿಟ್ಟು ಈ ಲಂಬರ್ ರಿಫ್ಲೆಕ್ಸ್ಗೆ ಈ ಥರ ಬ್ಲ್ಯಾಕ್ ಹಾಕಿದ್ರೆ ಸಾಕು. ಇದು ಎರಡೂ ಮಾಡಿ. ಸೊ ದಟ್ ಕಿಡ್ನಿ ಸ್ಟ್ರೆಂತ್ ಅನ್ನೋದ್ರೆ ಲಂಬರ್ ಏರಿಯಾ, ಸೊಂಟದ ಭಾಗ ಸ್ಟ್ರಾಂಗ್ ಆಗುತ್ತೆ. ಈ ಗೆರೆ ಎಳೆದಾಗ ಅಲ್ಲಿ ಏನೇನು ಕರೆಕ್ಷನ್ ಬೇಕೋ ಬಾಡಿ ತನಿಗೆ ತಾನೇ ಮಾಡ್ಕೊಳ್ಳುತ್ತೆ. ಓಕೆ, ಬ್ಲ್ಯಾಕ್ ಕಲರ್ ಈ ಥರ ನೀವು ಒಂದು ವಾರ ಹಾಕಿ ಡೈಲಿ 4 to 5 hours. ವಿತಿನ್ 1 weekಗೆ ಯು ವಿಲ್ ಈಲ್ ಮೋರ್ ದೆನ್ 50%. ಓಕೆ, ಅಂದ್ರೆ ಒಂದು ಕೆಲಸ ಮಾಡಬೇಕಾದ್ರೆ ಇದನ್ನು ಹಾಕೊಂಡು ಕೆಲಸ ಮಾಡಿದ್ರಾಯ್ತು, ಡ್ರೈವ್ ಮಾಡಬೇಕಾದ್ರೆ ಇದನ್ನು ಹಾಕೊಂಡು ಡ್ರೈವ್ ಮಾಡಿದ್ರಾಯ್ತು. ಸೊ ಈ ಕಡೆ ಕಿಡ್ನಿ ಥರನೇ ಅಷ್ಟು ಬರ್ಕೊಂಡು ಬ್ಲ್ಯಾಕ್ 2 ದಿನ ಬ್ಲ್ಯಾಕ್ ಹಾಕಿ, 1 ದಿನ ಸ್ಕೈ ಬ್ಲೂ ಹಾಕಿ, ಮತ್ತೆ 2 ದಿನ ಬ್ಲ್ಯಾಕ್, 1 ದಿನ ಸ್ಕೈ ಬ್ಲೂ. ಸ್ಕೈ ಬ್ಲೂ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಸ್ಕೈ ಬ್ಲೂ ಇಟ್ ಇಂಪ್ರೂವ್ಸ್ ಯುವರ್ ಬ್ಲಡ್ ಸರ್ಕ್ಯುಲೇಷನ್. ಯಾವಾಗ ನಾವು 1 ದಿನ ಸ್ಕೈ ಬ್ಲೂ ಹಾಕ್ತೀನೋ ಆ ಏರಿಯಾಗೆ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ಬ್ಲಡ್ ಹ್ಯಾಸ್ ಎವ್ರಿಥಿಂಗ್. ಆಕ್ಸಿಜನ್ ಇರುತ್ತೆ, ನ್ಯೂಟ್ರಿಷನ್ಸ್ ಇರುತ್ತೆ, ಗ್ಲೂಕೋಸ್ ಇರುತ್ತೆ, ಎಲ್ಲ ಇರುತ್ತೆ. ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಬೆಟರ್ ಆಗುತ್ತೋ ಅಲ್ಲಿರೋ ಡಿಸ್ಕಿಗೆ ಎಲ್ಲ ರಾ ಮೆಟೀರಿಯಲ್ ಸಿಗುತ್ತೆ, ತನಿಗೆ ತಾನೇ ವಾಸಿ ಆಗಕ್ಕೆ. ಓಕೆ, ಅಷ್ಟೇ, ಬ್ಲಡ್ ಸರ್ಕ್ಯುಲೇಷನ್ ಶುರು ಆಗುತ್ತೆ, ಮುಗೀತು. ನಮಗೇನು ಎಕ್ಸ್ಟ್ರಾ ಏನು ಬೇಡ, ಅವ್ರು ವಾಸಿ ಆಗ್ತಾರೆ. ಬಟ್ ಬ್ಲಡ್ ಸರ್ಕ್ಯುಲೇಷನ್ ಅಂದ್ರೆ ಈಗ ನಾವು ಜಾಯಿಂಟ್ ಪೇನ್ ಅದಲ್ಲ, ಅದಕ್ಕೂ ಕೂಡ ಈಸಿ ಆಗುತ್ತೆ ಅನ್ಕೋತೀನಿ, ಎಲ್ಲದಕ್ಕೂ ಈಸಿ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ 2 ದಿನ ಬ್ಲ್ಯಾಕ್, 1 ದಿನ ಸ್ಕೈ ಬ್ಲೂ 2 ವಾರ ಹಾಕಿದ್ದಾರೆ ಅಂದ್ರೆ 10ರಲ್ಲಿ 9 ಜನ ಹೇಳ್ತಾರೆ ಐ ಆಮ್ ಮಚ್ ಬೆಟರ್ ಅಂತ. ಸಿಂಪಲ್, ನೋ ಸೈಡ್ ಎಫೆಕ್ಟ್, ಎನಿಬಡಿ ಕ್ಯಾನ್ ಡೂ ದಿಸ್. ಓಕೆ, ಇಷ್ಟೊಂದೆಲ್ಲ ಮಾತಾಡಿದ್ರಿ. ನೀವು ಯಾವ ಬಣ್ಣ ಹಚ್ಕೊಂಡಿದ್ರಿ, ಯಾವ ಸಮಸ್ಯೆಗೆ ನಾನು ಇದುವರೆಗೆ ಕೇಳಿಲ್ಲ, ಈಗ ಕೇಳ್ತಾ ಇದ್ದೀನಿ. ಎವ್ರಿ ಡೇ ವಿ ಆರ್ ಮಾನಿಟರಿಂಗ್. ನಾನು ಲಾಸ್ಟ್ 15 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀನಿ. ನಾನು ಪ್ರತಿದಿನ ನನ್ನ ಯೂರಿನೇಷನ್ ಹೇಗಿದೆ, ಹಸುವೆ ಹೇಗಿದೆ, ನಿದ್ದೆ ಹೇಗಿದೆ, ಎಷ್ಟು ಗಂಟೆಗೆ ಏನು ಚೇಂಜಸ್ ಆಗುತ್ತೆ, ಆ ಬಯಾಲಜಿಕಲ್ ಕ್ಲಾಕ್ನ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಏನೇ ಚೂರು ವ್ಯತ್ಯಾಸ ಆಯ್ತು ಅಂದ್ರೆ ಫುಡ್ಡಿನ ಚೇಂಜ್ ಮಾಡ್ಕೋತೀವಿ. ಸ್ವಲ್ಪ ಹಸು 1 ಗಂಟೆ ಲೇಟ್ ಆಯಿತು ಅಂದರೆ ಒಂದು ಸ್ವಲ್ಪ ದಾಳಿಂಬೆ ಜ್ಯೂಸ್ ಕುಡಿತೀನಿ, ಅದು ಕವರ್ ಅಪ್ ಆಗ್ಬಿಡುತ್ತೆ. ಓಕೆ ಓಕೆ ಓಕೆ
ಓಕೆ ಸೊ ಲೈಕ್ ದಟ್ ಇವಾಗ ಫಾರ್ ಎಕ್ಸಾಂಪಲ್ ಯು ಫೀಲ್ ಸ್ವಲ್ಪ ಮೈಂಡ್ ರೆಸ್ಟ್ಲೆಸ್ ಅನಿಸ್ತು ಅಂದ್ಕೊಳ್ಳಿ, ಇಲ್ಲಿ ಬ್ಲ್ಯಾಕ್ ಆಗಿಬಿಡ್ತೀವಿ, ಯು ಫೀಲ್ ಕಾಮ್ ಅಷ್ಟೇ. ಈ ಬೆಟ್ಟಲ್ಲಿ ಬೆಟ್ಟ ಊರ ಕೆಳಗೆ. ಸೊ ಈ ಥರ ಕಲರ್ ಥೆರಪಿ ಆಗಿರ್ಬೋದು, ಫುಡ್ ಆಗಿರ್ಬೋದು, ಲೈಫ್ ಸ್ಟೈಲ್ನ ಪಾರ್ಟ್ ಆಫ್ ಅವರ್ ಬಾಡಿ. ಫಸ್ಟ್ ಆಫ್ ಆಲ್ ಏನೇ ಕಾಯಿಲೆ ಬರಬೇಕಂದ್ರೆ 80% ಕಾಯಿಲೆ ಬರೋದೇ ಊಟದಿಂದ. ನಾನು ಹೊರಗಡೆ ತಿನ್ನೋದೇ ಇಲ್ಲ, 7-8 ವರ್ಷ ಆಯಿತು. ಎಲ್ಲಿಗೆ ಹೋದ್ರೂ ಬುತ್ತಿ ತಗೊಂಡು ಹೋಗ್ತೀನಿ. ನೀರು ನೀವೇ ಕ್ಯಾರಿ ಮಾಡೋದು? ನೀರು ಆಹಾರ ಎಲ್ಲಿಗೆ ಹೋದ್ರೆ ನಾನೇ ತಗೊಂಡು ಹೋಗ್ತೀನಿ. ಅದಕ್ಕೆ ಹಿಂಗಿರೋದು. ಅದಕ್ಕೆ ಹಿಂಗಿರೋದು ಅಲ್ಲ, ಐ ನೋ. ಇವಾಗ ನಾನು ಆಹಾರ ಚೇಂಜ್ ಮಾಡ್ಕೊಂಡಂಗೆ ಏನೇ ಮಾಡಿದ್ರೂ ವಾಸಿ ಆಗಲ್ಲ. ಕರೆಕ್ಟ್. ಅದು ಎನಿಬಡಿ, ಈವನ್ ಡಾಕ್ಟರ್ ಆಗಿರ್ಬೋದು. ಕರೆಕ್ಟ್. ಆಹಾರ ಇಸ್ ಪ್ರೈಮರಿ. ಸೊ ಹಾಗಾಗಿ ಆಹಾರ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ, ದೈಹಿಕ ಶ್ರಮನ ನಾನು ತಪ್ಪಿಸಲ್ಲ. ಓಕೆ.